ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR 2026 ಈ ನೋಟಿಫಿಕೇಷನ್ ಆಗಿದೆಯೋ ಗ್ರೇಡ್ 2 ಸಿಲೆಬಸ್ನ ಬಿಟ್ಟಿದ್ದಾರೆ. ಸೊ ಪೇಪರ್ 1ಗೆ ಸಂಬಂಧಪಟ್ಟಂತೆ ಏನು ಈಗ ಪ್ಯಾಟರ್ನ್ ಚೇಂಜ್ ಆಗಿದೆಯೋ, ಸೊ ಅಲ್ಲಿ ಜನರಲ್ ನಾಲೆಡ್ಜ್ ಕೊಡ್ತಾ ಹೋಗ್ತಾರೆ. ಅದಾದ ನಂತರ ಸೈಕಾಲಜಿ ಇದೆ, ಅದಾದ ನಂತರ ಈ ಒಂದು ಕಂಪ್ಯೂಟರು, ಕನ್ನಡ, ಇಂಗ್ಲೀಷು ಆ್ಯಂಡ್ ನೆಕ್ಸ್ಟ್ ಬಂದು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇದೆ. ಸೊ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಸೊ ಈ ರೀತಿ ಡಿವೈಡನ್ನು ಮಾಡಿರ್ತಕ್ಕಂಥದ್ದು ಆಗಿದೆ. ಸೊ ಹೀಗಿರಬೇಕಾದ್ರೆ ಅದೊಂದು ಸಿಲೆಬಸ್ಸನ್ನು ಸಹ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದು ಯಾವೆಲ್ಲ ಸಿಲೆಬಸ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ಗೆ ನಾವು ಜನರಲ್ ನಾಲೆಡ್ಜ್ಗೆ ನೋಡ್ತಾ ಹೋದರೆ ಸಾಮಾನ್ಯ ಜ್ಞಾನ ಅಂತ ಏನು ಹೇಳ್ತೀವೋ, ಸೊ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಿಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಈ ರೀತಿ ಇದೆ. ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸನ್ನು ಕೊಟ್ಟಿದ್ದಾರೆ. ಬುಕ್ಸ್ ಮತ್ತು ಆಥರ್ಸ್ ಅಂತ ಹೇಳಿದಾಗ ಲೇಖಕರು ಮತ್ತು ಕನ್ನಡ ಇಲ್ಲ, ಇಂಗ್ಲೀಷಲ್ಲೇ ಇದೆ. ಆ್ಯಂಡ್ ಬುಕ್ಸ್ ಮತ್ತು ಆಥರ್ಸ್, ಲೇಖಕರು ಮತ್ತು ಅವರ ಕೃತಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸ್ ಅಂದರೆ ಪ್ರಮುಖವಾಗಿ ನೋಡ್ತಾ ಹೋದರೆ ಈ ಒಂದು ಏನು ಸಂಶೋಧನೆಗಳು ಅಂತ ಹೇಳ್ತೀವೋ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ ಆ್ಯಂಡ್ ಸೈಂಟಿಫಿಕ್ ಫೆನಾಮಿನಾ, ನೀವು ಆಲ್ಮೋಸ್ಟ್ ಈ ಒಂದು ಸೈನ್ಸ್ ಆ್ಯಂಡ್ EVS ಏನಿದೋ ಅದು ಕಂಪ್ಲೀಟಾಗಿ ನೋಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ಹೆಲ್ತ್ ಆ್ಯಂಡ್ ಹೈಜಿನ್ ಕೊಟ್ಟಿದ್ದಾರೆ. ಕರ್ನಾಟಕ ಹಿಸ್ಟ್ರಿ, ಕಲ್ಚರ್ ಆ್ಯಂಡ್ ಆರ್ಟ್, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ಮತ್ತು ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಏನ್ಸೆಂಟ್, ಮೋಡಿವಲ್ ಆ್ಯಂಡ್ ಮಾಡರ್ನ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಕ್ರೋನಾಲಜಿ ಆಫ್ ವರ್ಲ್ಡ್ ಹಿಸ್ಟರಿ ಈವೆಂಟ್ಸನ್ನು ಕೊಟ್ಟಿದ್ದಾರೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಜಿಯೋಗ್ರಫಿ, ಲ್ಯಾಂಡ್ ಆ್ಯಂಡ್ ಪೀಪಲ್, ಫೆಸ್ಟಿವಲ್, ಪಾಪ್ಯುಲೇಷನ್ ಆ್ಯಂಡ್ ಲಿಟ್ರಸಿ, ನ್ಯಾಚುರಲ್ ರಿಸೋರ್ಸಸ್, ಫುಡ್ ಕ್ರಾಪ್ಸ್. ಅಂದರೆ ಮೇಯ್ನಾಗಿ ನೋಡ್ತಾ ಹೋದರೆ ಸ್ನೇಹಿತರೆ ಹಿಸ್ಟ್ರಿ, ಅದು ಕನ್ನಡ ಆಗಿರ್ಬೋದು, ಕರ್ನಾಟಕದ ಹಿಸ್ಟ್ರಿ ಮತ್ತು ಭಾರತದ ಹಿಸ್ಟ್ರಿ, ಅದರ ಜೊತೆಗೆ ಜಿಯೋಗ್ರಫಿ ಏನು ಭೂಗೋಳಶಾಸ್ತ್ರ ಅಂತ ಹೇಳ್ತೀವೋ ಅದು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇಂಡಿಯನ್ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದ ಬಗ್ಗೆ ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ ಅವಾರ್ಡ್ಸ್, ಹಾನರ್ಸ್ ಆ್ಯಂಡ್ ಪ್ರೈಸಸ್ ಅಂತ ಏನಿದೆಯೋ, ಈಗ ರೀಸೆಂಟಾಗಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿಗಳಾಗಿರ್ಬೋದು ಅಥವಾ ಹಿಂದಿಂದ ಬಂದಿರತಕ್ಕಂಥ ಪ್ರಶಸ್ತಿಗಳಾಗ ಕೇಳ್ಬೋದು. ಸೊ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ಸಂವಿಧಾನ ನೋಡಿ, ಮೇಯ್ನಾಗಿ ನೋಡ್ತವ್ರೆ ಸೋಷಿಯಲ್ ಅಂತ ಏನು ಹೇಳ್ತೀವೋ ಸ್ನೇಹಿತರೆ, ಸೋಷಿಯಲ್ ಸಮಾಜ ವಿಜ್ಞಾನ ಬರುತ್ತಲ್ವ, ಸೊ ಕಂಪ್ಲೀಟಾಗಿ ನೀವು ನೋಡಲೇಬೇಕಾಗುತ್ತೆ. ಅದು ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಎಕನಾಮಿಕ್ಸ್, ಸಿವಿಕ್ಸ್ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಮೇಯ್ನಾಗಿ ಕೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಅಂದರೆ ಕರೆಂಟ್ ಅಫೇರ್ಸ್ ಅಂತ ಏನಿದೆಯೋ ಅದನ್ನು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಕರೆಂಟ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅಫೇರ್ಸ್ ನೋಡಿ, ಇಲ್ಲಿ ಕರೆಂಟ್ ಇಂಟರ್ನ್ಯಾಷನಲು ಇದೆ ಸ್ನೇಹಿತರೆ, ಕರೆಂಟ್ ಸ್ಟೇಟು ಇದೆ, ನ್ಯಾಷನಲು ಇದೆ. ಅಂದರೆ ಕರ್ನಾಟಕ ಆಗಿರ್ಬೋದು ಆ್ಯಂಡ್ ಭಾರತ ಆಗಿರ್ಬೋದು, ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಸುದ್ದಿಗಳ ಬಗ್ಗೆ ಸಹ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್. ಸೊ ಬೇಸಿಕ್ ಕಂಪ್ಯೂಟರ್ ನೋಡಿ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಒಂದು ಅದೇ ಒಂದು ಇದು ಸಹ ಇದೆ. ಬಟ್ ಇಲ್ಲೂ ಸಹ ಈ ಒಂದು ಜನರಲ್ ಪೇಪರ್ಲ್ಲೂ ಸಹ ಈ ಒಂದು ಬೇಸಿಕ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಕ್ವಶನ್ಸ್ನ ಕೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಬಂದು GKಗೆ ಸಂಬಂಧಪಟ್ಟಂತೆ. ಇನ್ನು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಕನ್ನಡ ವರ್ಣಮಾಲೆ, ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ನೋಡ್ತಾ ಹೋಗ್ರಿ. ನಾಮಪದ ಮತ್ತು ಅದರ ಬಗೆಗಳಾಗಿರ್ಬೋದು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ಸೊ ಸಿಲೆಬಸ್ ಇಟ್ಕೊಂಡು ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಕ್ರಿಯಾಪದ, ಅಕರ್ಮಕ ಮತ್ತು ಸಕರ್ಮಕ ಧಾತುಗಳು, ಕ್ರಿಯಾರ್ಥಕ ರೂಪಗಳು, ಕಾಲಗಳು, ಹಕ್ಯತ ಪ್ರತ್ಯಯ, ಕಾಲಪಲ್ಲಟ. ಸೊ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಲಿಂಗ ಮತ್ತು ವಚನ, ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಾರ್ಥಗಳು ಆ್ಯಂಡ್ ಸಂಧಿಗಳು ಕೇಳ್ತಾರೆ. ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಆಗಿರ್ಬೋದು, ಟೋಟಲ್ ಆಗಿ ಸಂಧಿಗಳಲ್ಲಿ ಕೇಳ್ತಾ ಹೋಗ್ತಾರೆ. ಸಮಾಸಗಳನ್ನ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಕೃದತ್ತ ಮತ್ತು ತದ್ದಿದಂತಗಳು, ದ್ವಿರುಕ್ತಿ, ಜೋಡು ನುಡಿ, ಪಡಿನುಡಿ, ನುಡಿಗಟ್ಟುಗಳು ಮತ್ತು ಗಾದೆಗಳ ಮೇಲೆ ಕೇಳ್ತಾ ಹೋಗ್ತಾರೆ. ಅವ್ಯಯ ಮತ್ತು ಅದರ ಪ್ರಕಾರಗಳು. ಓಕೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ವಾಕ್ಯ ರಚನೆ ಮತ್ತು ವಾಕ್ಯದ ವಿಧಗಳನ್ನ ಕೇಳ್ತಾ ಹೋಗ್ತಾರೆ. ಲೇಖನ ಚಿಹ್ನೆಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಪದಗಳ ಅರ್ಥ, ಸಮನಾರ್ಥಕ ಪದಗಳು, ನಾನಾರ್ಥಗಳು, ವಿರುದ್ಧಾರ್ಥಕ ಪದಗಳು, ಪದಗಳ ಶುದ್ಧ ರೂಪ ಕೇಳ್ತಾರೆ. ಶುದ್ಧ ರೂಪ ಮೀನ್ಸ್ ತಪ್ಪಾಗಿರ್ತಕ್ಕಂಥ ಒಂದು ಮಿಸ್ಟೇಕ್ ಮಾಡಿಬಿಟ್ಟು ಸರಿಯಾದಂಥ ಒಂದು ಪದವನ್ನು ಆರಿಸಿ ಅಂತ ಕೊಡ್ತಾ ಹೋಗ್ತಾರೆ. ತತ್ಸಮ, ತದ್ಭವ ಮತ್ತು ಅನ್ಯದೇಶೀಯ ಪದಗಳನ್ನ ಕೇಳ್ತಾ ಹೋಗ್ತಾರೆ. ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು, ಛಂದಸ್ಸು ಮತ್ತು ಅಲಂಕಾರದ ಬಗ್ಗೆ ಕೇಳ್ತಾರೆ. ಮೇಯ್ನಾಗಿ ಹಳೆಗನ್ನಡ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಇಷ್ಟು ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಜನರಲ್ ಇಂಗ್ಲೀಷ್ಗೆ ನೋಡ್ತಾ ಹೋದರೆ ಸ್ನೇಹಿತರೆ, ನೌನ್ ಆ್ಯಂಡ್ ಟೈಪ್ಸ್ ಬರುತ್ತೆ, ಪ್ರನೌನ್ಸ್ ಆ್ಯಂಡ್ ಟೈಪ್ಸ್ ಬರುತ್ತೆ. ಟೋಟಲಾಗಿ ಹೇಳ್ಬೇಕಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಏನು ಬರುತ್ತೋ ಅದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ವರ್ಬ್ಸ್, ಟೆನ್ಸ್ ಆ್ಯಂಡ್ ಟೈಮ್ ಆಸ್ಪೆಕ್ಟ್ಸು, ಆಕ್ಸಿಲರೀಸು, ಮಾಡೆಲ್ಸ್ ಕೇಳ್ತಾರೆ. ಅಡ್ಜೆಕ್ಟಿವ್ಸು, ಕಂಜಕ್ಷನ್ಸು, ಪ್ರಿಪೋಸಿಷನು, ಫೆನಾಲಜಿ, ವೋವೆಲ್ಸು, ಕಾನ್ಸೋನೆಂಟ್ಸ್ ಆ್ಯಂಡ್ ಸ್ಟ್ರೆಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಪಂಕ್ಚುಯೇಷನ್ಸ್ ಅದ್ರ ಬಗ್ಗೆ ಕೇಳ್ತಕ್ಕಂಥದ್ದಾಗುತ್ತೆ. ಏನು ಲೇಖನ ಚಿಹ್ನೆಗಳಂತ ಹೇಳ್ತೀವಿ ಅದ್ರ ಮೇಲೆ. ಪ್ರೇಸಲ್ ವರ್ಬ್ನ ಕೇಳ್ತಾ ಹೋಗ್ತಾರೆ. ಆ್ಯಂಡ್
ಕ್ಲಾಸಸ್ ಐಡೆಂಟಿಫೈ ಮೇನ್ ಕ್ಲಾಸಸ್ ಆ್ಯಂಡ್ ಸಬ್ ಆರ್ಡಿನೇಟ್ ಕ್ಲಾಸಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಕ್ವಶನ್ ಟ್ಯಾಗ್ ಮಾಡೋದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು, ಆ್ಯಕ್ಟಿವೈಸ್ ಅಥವಾ ಪ್ಯಾಸಿವೈಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಟೈಪ್ಸ್ ಆಫ್ ಸೆಂಟೆನ್ಸಲ್ಲಿ ಕೇಳ್ತಕ್ಕಂಥದ್ದಾಗಿರ್ಬೋದು, ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಕೇಳ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಫೈನಲಾಗಿ ಕಾಂಪ್ರೆನ್ಷನ್ ಪ್ಯಾಸೇಜನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಇದು ಇಂಗ್ಲೀಷ್ ಆಯಿತು. ಇನ್ನು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ಕೇಳ್ತಾ ಹೋಗ್ತಾರೆ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಆಗಿರ್ಬೋದು, ಮನೋವಿಜ್ಞಾನದ ವಿಧಾನಗಳಾಗಿರ್ಬೋದು, ಮೇಯ್ನಾಗಿ ಅಂತರವಲೋಕನ, ವೀಕ್ಷಣಾ ಪದ್ಧತಿ, ವ್ಯಕ್ತಿ ಅಧ್ಯಯನ ಪದ್ಧತಿ, ಪ್ರಾಯೋಗಿಕ ವಿಧಾನ, ಸೊ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಬೆಳವಣಿಗೆ ಮತ್ತು ವಿಕಾಸ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಬಾಲ್ಯಾವಸ್ಥೆ, ಮೇಯ್ನಾಗಿ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಆಗಿರ್ಬೋದು, ಹದಿಹರೆಯದ ಬರ್ತಾರಲ್ಲ, ಸೊ ಅದಾಗಿರ್ಬೋದು. ಇನ್ನು ವೈಯಕ್ತಿಕ ಭಿನ್ನತೆಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಬುದ್ಧಿಶಕ್ತಿ, ಪ್ರತಿಭಾನ್ವಿತ ಮಕ್ಕಳು, ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರ್ಬೋದು, ಕಲಿಕಾ ಶೈಲಿಗಳಾಗಿರ್ಬೋದು, ಕಲಿಕೆಯ ಸಿದ್ಧಾಂತಗಳಾಗಿರ್ಬೋದು, ಆ್ಯಂಡ್ ಕಲಿಕೆಯ ಪ್ರಯತ್ನ ಮತ್ತು ದೋಷ ಕಲಿಕಾ ಸಿದ್ಧಾಂತ, ಇನ್ನು ಮೇಯ್ನಾಗಿ ಕಲಿಕಾ ಸಿದ್ಧಾಂತಗಳ ಮೇಲೆ ಕೇಳ್ತಾ ಹೋಗ್ತಾರೆ. ವ್ಯಕ್ತಿತ್ವ ಆ್ಯಂಡ್ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಗಳು ಕೇಳ್ತಾ ಹೋಗ್ತಾರೆ. ಮಾನಸಿಕ ಆರೋಗ್ಯ, ಸೊ ಇದೆಲ್ಲ ಬರ್ತಕ್ಕಂಥದ್ದು ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಂಗ್ಲೀಷ್ ವರ್ಷನ್ ಸಹ ಇದೆ. ಅದಾದ ನಂತರ ಮೆಂಟಲ್ ಎಬಿಲಿಟಿ ಸಹ ಈ ಸರಿ ಇಟ್ಟಿದ್ದಾರೆ ಸ್ನೇಹಿತರೆ. ಲಾಸ್ಟ್ ಒಂದು ಇದರಲ್ಲಿ ಮೆಂಟಲ್ ಎಬಿಲಿಟಿ ಇರಲಿಲ್ಲ. PSTRಗೆ ಈ ಸಲ ಮೆಂಟಲ್ ಎಬಿಲಿಟಿ ಇದೆ. ಸೊ ಅಲ್ಲಿ ಯಾವುದೆಲ್ಲ ಕೇಳ್ತಾರೆ ಅಂದರೆ ಸರಣಿ ಪೂರ್ಣಗೊಳಿಸುವಿಕೆ, ಸಂಖ್ಯಾ ಸರಣಿನ ಕೊಡ್ತಕ್ಕಂಥದ್ದಾಗಿರ್ಬೋದು, ಸೊ ಅಲ್ಲಿ ತಪ್ಪಾದ ಸಂಖ್ಯೆನ ಗುರುತಿಸ್ತಕ್ಕಂಥದ್ದಾಗಿರ್ಬೋದು, ನಿಡರ ಸರಣಿ ಪೂರ್ಣಗೊಳಿಸಿರ್ತಕ್ಕಂಥದ್ದಾಗಿರ್ಬೋದು, ವರ್ಣಮಾಲೆ ಸರಣಿ ಕೊಡ್ಬೋದು, ಅಕ್ಷರ ಸರಣಿ ಕೊಡ್ಬೋದು. ಆ್ಯಂಡ್ ಕೋಡಿಂಗ್, ಡಿಕೋಡಿಂಗ್ ಇರುತ್ತೆ, ರಕ್ತ ಸಂಬಂಧ ಬಗ್ಗೆ ಇರುತ್ತೆ, ದಿಕ್ಕುಗಳ ಜ್ಞಾನ ಪರೀಕ್ಷೆ ಇರುತ್ತೆ, ತಾರ್ಕಿಕ ವೆನ್ ಚಿತ್ರಗಳನ್ನ ಕೊಡ್ತಾ ಹೋಗ್ತಾರೆ. ವರ್ಣಮಾಲೆ ಪರೀಕ್ಷೆ ಕೇಳಬಹುದು ಅಥವಾ ಅಂಕಗಣಿತದ ತಾರ್ಕಿಕತೆಯನ್ನು ಕೇಳ್ಬೋದು. ಸೊ ಬಿಟ್ಟುವಾದ ಅಕ್ಷರ ಅಥವಾ ಸಂಖ್ಯೆಗಳನ್ನು ತುಂಬತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ಒಂದು ಮೆಂಟಲ್ ಎಬಿಲಿಟಿಗೆ ನೋಡ್ತಾ ಹೋಗ್ತೀವಿ. ಇಲ್ಲ ಕಂಪ್ಯೂಟರ್ ಲಿಟ್ರಸಿ ಅಂತ ಹೇಳಿದಾಗ ಮೇಯ್ನಾಗಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ಕೊಳ್ತಾ ಹೋಗಿ ವಾಟ್ ಈಸ್ ಕಂಪ್ಯೂಟರ್ ಬಗ್ಗೆ ನೋಡ್ತಾ ಹೋಗಿ, ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್ ನೋಡ್ತಾ ಹೋಗಿ, ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡಿ ಒಂದೊಂದೇ ಸಿಂಗಲ್ ಆಗಿ ತೊಗೊಂಡು ನೀವು ಸ್ಟಡಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಮೇಯ್ನಾಗಿ ಇವತ್ತು MS ಮೇಯ್ನಾಗಿ MS ಬರುತ್ತೆ. MS ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. MS ಪವರ್ ಪಾಯಿಂಟು, ಎಕ್ಸೆಲ್ಲು, ಪಾಯಿಂಟ್, ಗೂಗಲ್ ಪ್ಲಾಟ್ಫಾರ್ಮು, ಸೊ ಎಲ್ಲ ನೋಡ್ತಾ ಹೋಗ್ಬೋದು. ಆ್ಯಂಡ್ ಇಂಟರ್ನೆಟ್ ಅಪ್ಲಿಕೇಶನ್ಸ್ ಬಗ್ಗೆ ಕೇಳ್ತಾರೆ, ನುಡಿ ಸಾಫ್ಟ್ವೇರ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಇದೆಲ್ಲ ಸಿಂಗಲ್ ಆಗಿ ನೀವು ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆರಿ ಇಂಪಾರ್ಟೆಂಟ್. ಈಗ ಏನು ಜನ್ರೇಷನ್ ಇದೆಯೋ ಅದು ನಡೀತಾ ಇರ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ, ಅದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಸೈಬರ್ ಸೆಕ್ಯೂರಿಟಿ, ಸೈಬರ್ ಲಾ, ಸೊ ಇದೆಲ್ಲ ಮೇನಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆರೋಗ್ಯ ಶಿಕ್ಷಣ ಅಂತ ಬಂದಾಗ ಸ್ನೇಹಿತರೆ, ಆರೋಗ್ಯ ಶಿಕ್ಷಣದ ಅರ್ಥ, ವ್ಯಾಖ್ಯಾನ, ಮಹತ್ವ, ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆರೋಗ್ಯ ಮತ್ತು ರೋಗಗಳು ಅಂದರೆ ಆರೋಗ್ಯ ಅಂದರೆ ಹರಡ್ತಕ್ಕಂಥ ರೋಗಗಳ ವಿಧಗಳಾಗಿರ್ಬೋದು, ಯಾವುದರಿಂದ ಹರಡುತ್ತೆ ಅಂತಕ್ಕಂಥದ್ದಾಗಿರ್ಬೋದು, ತಡೆಗಟ್ಟತಕ್ಕಂಥ ನಿಯಂತ್ರಣ ಕ್ರಮಗಳು ಯಾವುದು ಅಂತ ಕೇಳಬಹುದಾಗಿರ್ಬೋದು. ಆ್ಯಂಡ್ ಸಾಂಕ್ರಾಮಿಕ ಅಥವಾ ಸಾಂಕ್ರಾಮಿಕವಲ್ಲದ ಎರಡೂ ಸಹ ಕೇಳ್ತಾ ಹೋಗ್ತಾರೆ. ಮಾನಸಿಕ ಆರೋಗ್ಯದ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆರೋಗ್ಯಕ್ಕೆ ಜೀವನಕ್ಕೆ ಆಹಾರ ಅದು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಸಂತಾನೋತ್ಪತ್ತಿಯ ಆರೋಗ್ಯ, ಆತ್ಮವಿಶ್ವಾಸದಿಂದ ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆ, ದೈಹಿಕ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ, ಸೊ ಇದ್ರ ಮೇಲೆ ಆರೋಗ್ಯ ಶಿಕ್ಷಣವನ್ನು ಕೇಳ್ತಕ್ಕಂಥದ್ದು. ಸೊ ಇದೆಲ್ಲ ಆರೋಗ್ಯ ಶಿಕ್ಷಣ, ಹೆಲ್ತ್ ಬರುತ್ತೆ. ಇನ್ನು ಮೌಲ್ಯ ಶಿಕ್ಷಣ ಅಂತ ನೋಡ್ತಾ ಹೋದಾಗ ಮೌಲ್ಯ ಶಿಕ್ಷಣದ ಅರ್ಥ, ವ್ಯಾಖ್ಯಾನ, ಉದ್ದೇಶ, ಮೌಲ್ಯಗಳ ಲಕ್ಷಣ, ವರ್ಗೀಕರಣ, ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ್ಯಂಡ್ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನಗಳಾಗಿರ್ಬೋದು, ಆ್ಯಂಡ್ ಒಳ್ಳೆಯತನದ ಸಿದ್ಧಾಂತಗಳಾಗಿರ್ಬೋದು, ಮಾನವ ನಡವಳಿಕೆ ನಿಯಮಗಳು ಮತ್ತು ತತ್ವಗಳ ಬಗ್ಗೆ ಕೇಳ್ತಕ್ಕಂಥದ್ದಾಗಿರ್ಬೋದು, ನಡವಳಿಕೆಯ ಸಿದ್ಧಾಂತ ಆಗಿರ್ಬೋದು, ಸಾಮಾನ್ಯ ಉತ್ತಮ ಸಿದ್ಧಾಂತ ಆಗಿರ್ಬೋದು, ಆ್ಯಂಡ್ ಸಚ್ಚಾರಿತ್ರ ಮತ್ತು ವ್ಯಕ್ತಿತ್ವ, ಸೊ ಇದ್ರ ಬಗ್ಗೆ ಕೇಳ್ತಕ್ಕಂಥ ಇದೆಲ್ಲ ಮೌಲ್ಯ ಶಿಕ್ಷಣದ ಒಂದು ಸಿಲೆಬಸ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇಷ್ಟೇ ಅಲ್ವಾ. ಸೊ ವ್ಯಾಲ್ಯೂ ಎಜುಕೇಷನು, ಸೊ ಟೋಟಲಾಗಿ ನೋಡ್ತಾ ಹೋದಾಗ ಸ್ನೇಹಿತರಲ್ಲಿ ಯಾವ್ದು ಬರುತ್ತೆ, ಫಸ್ಟು GK ಬರುತ್ತೆ, ಅದಾದ ನಂತರ ಕನ್ನಡ ಬರುತ್ತೆ, ಆ್ಯಂಡ್ ಇಂಗ್ಲೀಷ್, ಆ್ಯಂಡ್ ಬಂದು ಮೆಂಟಲ್ ಎಬಿಲಿಟಿ ಬರುತ್ತೆ, ಆ್ಯಂಡ್ ಅದಕ್ಕಿಂತ ಮೊದಲು ಸೈಕಾಲಜಿ ಬರುತ್ತೆ, ಅದಾದ ನಂತರ ಮೆಂಟಲ್ ಎಬಿಲಿಟಿ. ಸೊ ಅದಾದ ನಂತರ ಈ ಒಂದು ಯಾವುದಿದೆ ಅಂತ ಹೇಳಿದರೆ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಬರುತ್ತೆ, ಅದಾದ ನಂತರ ಕಂಪ್ಯೂಟರ್ ಬರುತ್ತೆ. ಸೊ ಟೋಟಲಾಗಿ 100 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥ, ಸೊ 150ಕ್ಕಿತ್ತು ಲಾಸ್ಟು, ಈ ಸರಿ 100 ಮಾರ್ಕ್ಸ್ಗೆ ಇರ್ತಕ್ಕಂಥ ಒಂದು ಪೇಪರ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಫಸ್ಟ್ ಪೇಪರ್ಗೆ ಇರ್ತಕ್ಕಂಥ ಒಂದು ಸಿಲೆಬಸ್ ಆಗಿರುತ್ತೆ.